ಐಎಂ ಫಾರ್ ಕೆರಿಯರ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಹುದ್ದೆಗಾಗಿ ಅರ್ಜಿ ಸಲ್ಲಿಸ್ತಿರುವಂತಹ ಅಭ್ಯರ್ಥಿಗಳೆಲ್ಲರನ್ನು ನಾವು ಸ್ವಾಗತ ಬಯಸ್ತೇವೆ. ಇಲ್ಲಿ ಮತ್ತೊಂದು ಉದ್ಯೋಗದ ಬಗ್ಗೆ ಮಾಹಿತಿ ತರ್ತಾ ಇದ್ದೇವೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಮತ್ತಷ್ಟು ಉದ್ಯೋಗದ ಮಾಹಿತಿ ಕನ್ನಡದಲ್ಲಿ ಸಿಗ್ತಾ ಹೋಗುತ್ತೆ. ಈಗ ನಾವು UPSCನವರು ಇಂಜಿನಿಯರ್ಸ್ಗಳಿಗೆ ಹಲವು ಕೇಂದ್ರ ಸರ್ಕಾರದ ಸಂಸ್ಥೆಗಳಿಗೆ ಇಂಜಿನಿಯರ್ಸ್ನಿಂದ ಅರ್ಜಿಗಳನ್ನು ಕರೆದಿದ್ದಾರೆ. ಇದ್ರ ಬಗ್ಗೆ ವಿಡಿಯೋನ ಕಡೆಯವರೆಗೂ ನೋಡ್ತಾ ಹೋಗಿ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗುತ್ತೆ. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಲಾಸ್ಟ್ ಡೇಟ್ ಯಾವತ್ತು ಅಂತ ಹೇಳಿ, ಅದಕ್ಕೆ 3 ಜುಲೈ 2025 ಇದೆ. ಅಷ್ಟರ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಈಗ ನಾವು ಹುದ್ದೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಡೆಪ್ಟಿ ಆರ್ಕಿಟೆಕ್ಟ್ ಅಂತ ಹೇಳಿ ಕರೆದಿದ್ದಾರೆ. ಇದು ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸಲ್ಲಿ ಕರೆದಿದ್ದಾರೆ. ಇದಕ್ಕೆ ಡಿಗ್ರಿ ಇನ್ ಇಂಜಿನಿಯರಿಂಗ್, ಡಿಗ್ರಿ ಇನ್ ಆರ್ಕಿಟೆಕ್ಚರ್ ಆಗಿರಬೇಕಾಗತ್ತೆ. ಸೊ ಆರ್ಕಿಟೆಕ್ಟ್ ಇಂಜಿನಿಯರ್ಸ್ಗಳೆಲ್ಲ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ಎರಡನೇದಾಗಿ ಡೆಪ್ಟಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಅಥವಾ ಟೆಕ್ನಿಕಲ್ ಅಂತ ಹೇಳಿ DCIO, ಇದು ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ ಕರೆದಿದ್ದಾರೆ. ಇದಕ್ಕೆ ಅವ್ರು ಕೇಳ್ತಾ ಇರೋದು ಇಂಜಿನಿಯರಿಂಗ್ BE BTech ಇನ್ ಎಲೆಕ್ಟ್ರಾನಿಕ್ಸ್, ENC, ಕಂಪ್ಯೂಟರ್ ಸೈನ್ಸ್, IT ಆ್ಯಂಡ್ SC. ಈ ವಿಷಯದಲ್ಲಿ ಯಾರ್ಯಾರು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀರಿ ನೀವು ಇದ್ರ ಬಗ್ಗೆ ಮಾಹಿತಿ ತಗೊಂಡು ಕೂಡಲೇ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಮೂರನೇದಾಗಿ ಮತ್ತೆ ಡೆಪ್ಟಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಅಥವಾ ಟೆಕ್ನಿಕಲ್ ಅದಕ್ಕೂ ಕೂಡ BE BTech ಕರೆದಿದ್ದಾರೆ. ಇಲ್ಲಿ ಕೂಡ ಎಲೆಕ್ಟ್ರಾನಿಕ್ಸ್, ENC, ಕಂಪ್ಯೂಟರ್ ಸೈನ್ಸ್, IT ಆ್ಯಂಡ್ SCನಲ್ಲಿ ಕರೆದಿದ್ದಾರೆ. ಯಾರ್ಯಾರ ವಿಷಯದಲ್ಲಿ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀರಿ ನೀವು ಇದಕ್ಕೂ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ನಾಲ್ಕನೇದು ಡೆಪ್ಟಿ ಡೈರೆಕ್ಟರ್ ಆಫ್ ಮೈನ್ ಸೇಫ್ಟಿ ಅಂತ ಹೇಳಿ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಿರುವಂಥದ್ದು. ಇದು ಡೈರೆಕ್ಟರ್ ಜನರಲ್ ಆಫ್ ಮೈನ್ ಸೇಫ್ಟಿನಲ್ಲಿ ಹುದ್ದೆಗಳಿದೆ. ಇದಕ್ಕೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆದವರು ಅರ್ಜಿಗಳನ್ನು ಸಲ್ಲಿಸಿ ಅಂತ ಕರೆದಿದ್ದಾರೆ. ಐದನೇದಾಗಿ ಡೆಪ್ಟಿ ಡೈರೆಕ್ಟರ್ ಆಫ್ ಮೈನ್ ಸೇಫ್ಟಿ ಅಂತ, ಇದು ಮೆಕ್ಯಾನಿಕಲ್ಗೆ ಸಂಬಂಧಪಟ್ಟಿರುವಂಥದ್ದು. ಇದು ಡೈರೆಕ್ಟರ್ ಜನರಲ್ ಆಫ್ ಮೈನ್ ಸೇಫ್ಟಿನಲ್ಲಿ ಹುದ್ದೆ ಇದೆ. ಇದಕ್ಕೆ ಈ ಮೆಕ್ಯಾನಿಕಲ್ ಇಂಜಿನಿಯರ್ ಆದವರು ಅರ್ಜಿಗಳನ್ನು ಸಲ್ಲಿಸಿ ಅಂತ ಕರೆದಿದ್ದಾರೆ. ಇನ್ನು ಕಡೆಯದಾಗಿ ಆರನೇ ಹುದ್ದೆ ಎಲ್ಲಿದೆ ಅಂದರೆ ಡೆಪ್ಟಿ ಡೈರೆಕ್ಟರ್ ಆಫ್ ಮೈನ್ ಸೇಫ್ಟಿನಲ್ಲೇ ಮೈನಿಂಗ್ ಸಂಬಂಧಪಟ್ಟಂಥದ್ದು. ಇದಕ್ಕೆ ಮೈನಿಂಗ್ ಇಂಜಿನಿಯರಿಂಗಲ್ಲಿ ಯಾರು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ ಅವರುಗಳು ಅರ್ಜಿಗಳನ್ನು ಹಾಕೋದಕ್ಕೆ ಅರ್ಹರು ಅಂತ ತಿಳಿಸಿದ್ದಾರೆ. ಇಲ್ಲಿಯವರೆಗೂ ನೀವು ಈ ವಿಡಿಯೋಗೆ ಲೈಕ್ ಬಟನ್ ಕೊಡದಲ್ಲೇ ಇದ್ದರೆ ಕೂಡಲೇ ಕೊಡಿ. ಇದರಿಂದ ನಮಗೆ ಪ್ರೋತ್ಸಾಹ ಸಿಕ್ಕಿದಾಗತ್ತೆ. ಈ ಎಲ್ಲ ಹುದ್ದೆಗಳು ಕೂಡ ಗ್ರೂಪ್ A ಮತ್ತು ಗ್ರೂಪ್ B ಗೆಜೆಟೆಡ್ ಪೋಸ್ಟ್ ಆಗಿರುತ್ತೆ. ಅಂದರೆ ಜವಾಬ್ದಾರಿಯುತವಾದಂತಹ ಹುದ್ದೆಗಳಾಗಿರುತ್ತೆ. ಕೈ ತುಂಬ ಸಂಬಳವೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಏಜ್ ರಿಲ್ಯಾಕ್ಸೇಷನು, ಇದು ಸರ್ಕಾರದ ನಿಯಮದಂತೆ ಏಜ್ ರಿಲ್ಯಾಕ್ಸೇಷನ್ ಇದಕ್ಕೆ ಅಪ್ಲಿಕಬಲ್ ಆಗುತ್ತೆ. ಯಾರ್ಯಾರು ಇರುವಂತಹ ಏಜ್ ಏನಿರುತ್ತೆ ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿದ್ದರೆ ನೀವು ಸರ್ಕಾರದ ನಿಯಮಗಳನ್ನು ಬಳಸ್ಕೊಂಡು ಅರ್ಜಿಗಳನ್ನು ಸಲ್ಲಿಸ್ಬೋದು. ಈ ಅವಕಾಶನ ಬಿಡಬೇಡಿ ಅಂತ ಅವರು ಹೇಳ್ತಿದ್ದಾರೆ. ಅಪ್ಲಿಕೇಶನ್ ಫೀಸ್, ಎಷ್ಟು ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಂದರೆ ಫೀಮೇಲು, SC ST ಮತ್ತು ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರೋಂತಹ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ರೀತಿ ಫೀಸ್ ಕಟ್ಟುವ ಹಾಗಿಲ್ಲ. ಉಳಿದವರಿಗೆ ಮಾತ್ರ 25 ರೂಪಾಯಿಗಳ ಫೀಸನ್ನು ಅವರು ಇಟ್ಟಿದ್ದಾರೆ. ಕಡೆಯದಾಗಿ ನಿಮಗೆ 2 ವಿಚಾರಗಳ ಬಗ್ಗೆ ಮಾಹಿತಿ ಬೇಕಾಗತ್ತೆ. ಒಂದು, ಕಾಂಟ್ಯಾಕ್ಟ್ ನಂಬರ್ಸ್, ನಿಮಗೇನಾದರೂ ಮಾಹಿತಿ ಬೇಕು ಅಂದರೆ ಹೆಚ್ಚಿನ ಮಾಹಿತಿ, ಹಾಗೂ ವೆಬ್ಸೈಟ್ ಲಿಂಕ್ಗಳು. ಇಲ್ಲಿ ನಾನು 2 ಕೊಡ್ತಾ ಹೋಗ್ತೀನಿ. ಟೆಲಿಫೋನ್ ನಂಬರ್ಸ್ಗಳು ಕೊಟ್ಟಿದ್ದಾರೆ. ಈ ಟೆಲಿಫೋನ್ ನಂಬರ್ಸ್ಗಳಿಗೆ ವರ್ಕಿಂಗ್ ಡೇಸಲ್ಲಿ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆ ಒಳಗೆ ನೀವು ಕಾಲ್ ಮಾಡ್ಬೋದು. ಏನಾದರೂ ಹೆಚ್ಚಿನ ವಿಚಾರ ಬೇಕು ಅಂದರೆ ತಿಳ್ಕೊಳ್ಬೋದು ಅಂತ ಅವರು ತಿಳಿಸಿದ್ದಾರೆ. ಕಡೆಯದಾಗಿ ನಿಮಗೆ ಬೇಕಾಗುವಂಥದ್ದು ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂದರೆ ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೇಗೆ ಹೋಗಬೇಕು ಅಂತಂದರೆ ವೆಬ್ಸೈಟ್ಗೆ ನೀವೇನು ಈ ವಿಡಿಯೋನ ನೀವು ಲಿಂಕ್ ಮುಖೇನ ನೋಡ್ತೀರಿ, ಆಗ ಮಾತ್ರ ವಿಡಿಯೋ ಕೆಳಗಡೆ ಟೈಟಲ್ಸ್ ಆದಮೇಲೆ MOR ಅನ್ನೋ ಪದ ಇದೆ. ಆ ಪದದ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನಿಮ್ಮ
ನಿಮ್ಮಲ್ಲಿ ಕೇಳೋದು ಇಷ್ಟೇ, ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋಗಿ ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಆದರೂ ಓದಿ. ಮತ್ತೊಮ್ಮೆ 2 ಬಾರಿ ಓದೋದ್ರಿಂದ ನಿಮಗೆ ಹಲವು ವಿಚಾರದ ಬಗ್ಗೆ, ಸೆಲೆಕ್ಷನ್ ಪ್ರೋಸೆಸ್ಸು, ಪೇ ಸ್ಕೇಲು, ಇನ್ನು ಇತರೆ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಅರ್ಜಿಗಳನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಹೆಚ್ಚಿನ ಮಾಹಿತಿಗಳಿಗೆ ನೀವು ಅಡ್ವರ್ಟೈಸ್ಮೆಂಟ್ ಲಿಂಕ್ ಮುಖೇನ ಹೋಗಿ. ನಿಮ್ಗೆ ಈಗ ಆಲ್ರೆಡಿ ನಾನು ಮತ್ತೆ ಹೇಳಿದ್ದೇನೆ, ಲಾಸ್ಟ್ ಡೇಟು 3 ಜುಲೈ 2025 ಇದೆ ಅಂತ. ಅಷ್ಟರ ಒಳಗೆ ಅರ್ಹರಿರುವಂತಹ ಇಂಜಿನಿಯರ್ಸ್ಗಳು ನೀವು ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಹೋಗೋದಕ್ಕೆ ಅವಕಾಶಗಳಿರುತ್ತೆ. ನೀವೆಲ್ಲರೂ ಕೂಡ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಅಂತ ನಾವು ತಿಳಿಸ್ತಾ ಹೋಗ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.